ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಏನು ಬಿತ್ತುತ್ತೀರಿ ಅದನ್ನು ಬೆಳಿತೀರಿ ಮತ್ತು ಅದನ್ನೇ ಉಣ್ಣುತ್ತೀರಿ ಅನ್ನೋದು ನಮ್ಮ ಹಿರಿಯರು ಹೇಳಿರೋ ಮಾತು. ಮೊನ್ನೆ ಅಷ್ಟೇ ಶೇಖ್ ಹಸೀನಾ ವಿರುದ್ಧ ಜನರನ್ನು ತಂಗಿಬಿಸಿ ಆಕೆ ಬಾಂಗ್ಲಾದೇಶದಿಂದ ಓಡ್ ಹೋಗೋ ಹಾಗೆ ಮಾಡಿ ಆನಂತರ ಬಾಂಗ್ಲಾದ ಕುರ್ಚಿ ಏರಿದ ಯೂನಸ್ಗೆ ಕೂಡ ಈಗ ಅದೇ ಪರಿಸ್ಥಿತಿ ಉಂಟಾಗ್ತಾ ಇದೆಯಾ? ಮಾರ್ಚ್ 26ಕ್ಕೆ ಚೈನಾಗೆ ಹೋದರೆ ಯೂನಸ್ ಅಲ್ಲಿಂದ ವಾಪಸ್ಸು ಬರೋದಕ್ಕೆ ಸಾಧ್ಯವಾಗುತ್ತಾ ಅಥವಾ ಆತ ಅದೇ ಭಯಕ್ಕೆ ಚೈನಾ ಪ್ರಯಾಸವನ್ನು ರದ್ದು ಮಾಡ್ಕೊಳ್ತಾರಾ? ಈಗ ಬಾಂಗ್ಲಾದೇಶದ ರಾಜಧಾನಿ ಢಾಕಾಗೆ ಭಯಾನಕ ಪ್ರಮಾಣದಲ್ಲಿ ಸೇನೆಯನ್ನು ನಿಯೋಜನೆ ಮಾಡ್ತಾ ಇರೋದು ಯಾಕೆ? ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಸೇನಾ ಪಡೆಗಳಿಗೆ ಢಾಕಾಗೆ ಬನ್ನಿ ಅಂತ ಯಾಕೆ ಹೇಳಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಬಾಂಗ್ಲಾದ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಸಮುದಾಯ ಮಧ್ಯಪ್ರವೇಶ ಮಾಡಬೇಕು, ಅಲ್ಲಿನ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋ ವಿಷಯದಲ್ಲಿ ಇನ್ನು ತಡ ಮಾಡಬಾರದು ಅನ್ನೋ ಮಾತನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆ ಹೇಳ್ತಾ ಇದೆ? ಹಾಗಾದರೆ ಬಾಂಗ್ಲಾದೇಶದಲ್ಲಿ ರಂಜಾನ್ ಮುಗಿಯೋದ್ರೊಳಗೆ ಮತ್ತೇನೋ ದೊಡ್ಡದಾಗೋ ಸಾಧ್ಯತೆಗಳಿವೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳಿನ್ನೂ ನಿಂತಿಲ್ಲ. ಇಸ್ಕಾನ್ ಸಂತರನ್ನ ಜೈಲಿಂದ ಬಿಡುಗಡೆ ಕೂಡ ಮಾಡಿಲ್ಲ. ಅದರ ನಡುವೆ ಮತ್ತಷ್ಟು ಜನರನ್ನು ಬಾಂಗ್ಲಾ ಪೊಲೀಸರು ಬಂಧಿಸಿ ಜೈಲಿಗೆ ತಳ್ಳಿದ್ದಾರೆ. ಅಲ್ಲಿನ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು, ಕ್ರೈಸ್ತರು, ಬೌದ್ಧರ ಮೇಲೆ ವಿಪರೀತ ಪ್ರಮಾಣದಲ್ಲಿ ದೌರ್ಜನ್ಯಗಳಾಗ್ತಾ ಇವೆ. ಅವ್ಯಾವೂ ಕೂಡ ನಿಂತಿಲ್ಲ. ಈ ಮಧ್ಯೆ ಅಲ್ಲಿನ ಕುತಂತ್ರಿಗಳು ಮತ್ತು ಯೂನಸ್ ಬೆಂಬಲಿಗರ ಕಣ್ಣು ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಮೇಲೆ ಬಿದ್ದಿದೆ. ಮೊನ್ನೆ ಅಷ್ಟೇ ವಕಾರ್ ಪದಚ್ಯುತಿಗೆ ಅಲ್ಲಿ ಸೇನೆಯಲ್ಲಿನ ಕೆಲ ಅಧಿಕಾರಿಗಳೇ ಒಂದು ಸಂಚು ರೂಪಿಸಿದರು. ಒಂದು ಸೇನಾ ದಂಗೆಯನ್ನು ನಡೆಸೋದಕ್ಕಲ್ಲಿ ಸಿದ್ಧತೆಗಳಾಗಿವೆ. ಅದರ ಹಿಂದೆ ಪಾಕಿಸ್ತಾನದ ISI ಇದೆ ಅನ್ನೋದು ಗೊತ್ತಾದ ಕೂಡಲೇ ಭಾರತ ವಕಾರುಜ್ಜಮಾನ್ಗೆ ಎಚ್ಚರಿಕೆಯನ್ನು ಕೊಡ್ತು. ಕೇರ್ಫುಲ್ ಆಗಿರು, ಇಲ್ಲ ಅಂದ್ರೆ ನಿನ್ನ ಕೆಳಗೂ ಬಾಂಬ್ ಬಿಟ್ಟು ಬಿಡ್ತಾರೆ ಅಂತ ಭಾರತ ಹೇಳ್ತು. ತಕ್ಷಣ ವಕಾರ್ ಎಚ್ಚೆತ್ಕೊಂಡ್ರು. ಅದರ ಬೆನ್ನಲ್ಲೇ ಆತ ಆಫ್ರಿಕಾಗೆ ಹೋಗಿ ಅಲ್ಲಿಂದ ಢಾಕಾಗೆ ಹಿಂತಿರುಗಿದ ಸಂದರ್ಭದಲ್ಲಿ ಆತನನ್ನು ಢಾಕಾ ಏರ್ಪೋರ್ಟಲ್ಲಿ ಬಂದಿಳಿದು ಕೂಡಲೇ ಬಂಧಿಸಿ ಬಿಡೋದಕ್ಕೆ ಸೇನೆಯಲ್ಲಿನ ಆತನ ವಿರೋಧಿ ಪಡೆ ಒಂದು ಸ್ಕೆಚ್ ಹಾಕೊಂಡು ಕಾಯ್ಕೊಂಡು ಕೂತಿತ್ತು. ಆದರೆ ಅಲ್ಲಿ ಕೂಡ ವಕಾರ್ಗೆ ಸಹಾಯ ಮಾಡಿದ್ದು ಭಾರತಾನೆ. ವಿಷಯ ಗೊತ್ತಾದ ನಂತರ ವಕಾರ್ ತನ್ನ ಬೆಂಬಲಿಗರನ್ನ ಒಂದುಗೂಡಿಸಿ ಢಾಕಾ ಏರ್ಪೋರ್ಟ್ನ ಬದಲಿಗೆ ಅಲ್ಲಿನ ವಾಯುಪಡೆಯ ಏರ್ ಬೇಸ್ ಒಂದರಲ್ಲಿ ತನ್ನ ವಿಮಾನ ಲ್ಯಾಂಡ್ ಆಗೋ ಹಾಗೆ ನೋಡ್ಕೊಂಡು ತಕ್ಷಣ ತನ್ನ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡಿದ್ರು ಅವರೆಲ್ಲರನ್ನ ಬಂಧಿಸಿ ಗೃಹ ಬಂಧನದಲ್ಲಿಟ್ಟು ಅವರ ವಿರುದ್ಧ ಕೋರ್ಟ್ ಮಾರ್ಷಲ್ಗೆ ಕೂಡ ಆದೇಶವನ್ನು ಕೊಟ್ಟರು. ಈ ಮೂಲಕ ಸೇನಾ ಮುಖ್ಯಸ್ಥನ ವಿರುದ್ಧ ಸೇನೆಯ ಮೂಲಕವೇ ಪಿತೂರಿ ಮಾಡಿಸೋ ಪ್ರಯತ್ನ ವಿಫಲ ಆಯಿತು. ಆದರೆ ಒಂದು ಪ್ರಯತ್ನ ವಿಫಲ ಆದ್ರೇನು, ಇನ್ನೊಂದು ಮಾಡಿದ್ರೆ ಆಯ್ತು ಅಲ್ವಾ? ಹಸೀನಾ ವಿರುದ್ಧ ಕೂಡ ಅದೇ ತಾನೇ ಆಗಿದ್ದು. ಆಕೆಯನ್ನು ಪದಚ್ಯುತಗೊಳಿಸೋದಕ್ಕೆ ಅಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದು ಕಡೆಗೆ ಫಲ ಕೊಟ್ಟಿದ್ದು ವಿದ್ಯಾರ್ಥಿಗಳ ಹೆಸರಿನ ದಂಗೆಗಳು. ಈಗ ಸೇನಾ ಮುಖ್ಯಸ್ಥ ವಕಾರ್ ವಿರುದ್ಧ ಕೂಡ ಅಂಥದ್ದೇ ಇನ್ನೂ ಒಂದು ಪ್ರಯತ್ನ ಆರಂಭ ಆಗಿದೆ. ಈ ಬಾರಿ ಸೇನೆ ಅಲ್ಲ, ಬಾಂಗ್ಲಾದೇಶದ ಮತಾಂಧ ಹಾಗೂ ಮೂರ್ಖ ಜನಸೇನೆಯನ್ನು ಬಳಸೋದಕ್ಕೆ ಅಲ್ಲಿನ ಷಡ್ಯಂತ್ರಿಗಳು ಪ್ಲಾನ್ ಮಾಡಿದ್ದಾರೆ. ಗೆಳೆಯರೆ, ಪಿನಾಕಿ ಭಟ್ಟಾಚಾರ್ಯ ಅನ್ನೋ ಹೆಸರು ನಿಮಗೆ ನೆನಪಿದೆಯಾ? ಈ ಹಿಂದೊಮ್ಮೆ ಇವನ ಬಗ್ಗೆ ನಿಮಗೆ ಹೇಳಿದ್ದೆ. ಇವನು ಬಾಂಗ್ಲಾದೇಶದವನು, ಹೆಸರು ಭಟ್ಟಾಚಾರ್ಯ ಅಷ್ಟೇ. ಇವನಿಗಾಗಲೇ ಇಸ್ಲಾಂಗೆ ಮತಾಂತರಗೊಂಡಿದ್ದಾನೆ. ನಮ್ಮಲ್ಲಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಅಕೌಂಟ್ಗಳನ್ನು ಮಾಡ್ಕೊಂಡು ಅದಕ್ಕೆ ಹಿಂದೂ ಹೆಸರುಗಳನ್ನು ಇಟ್ಟುಕೊಂಡು ಆ ಅಕೌಂಟ್ಗಳ ಮೂಲಕ ಹಿಂದೂಗಳ ನಡುವೆ ಬೆಂಕಿ ಹಚ್ಚುವ ಅಪಪ್ರಚಾರ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ನೋಡಿ ಕ್ರಿಪ್ಟೋ ಹಿಂದೂಗಳು. ಅದೇ ಥರದವನು ಈ ಭಟ್ಟಾಚಾರ್ಯ. ಇವನ ಸಂಪರ್ಕಗಳಿರೋದು ಅಲ್ಲಿನ ಜಮಾತ್ ಜೊತೆ, ಪಾಕಿಸ್ತಾನದ ISI ಜೊತೆ. ಇವನು ಫ್ರಾನ್ಸಲ್ಲಿ ಕೂತಿದ್ದಾನೆ. ಇವನ ವಿರುದ್ಧ ಹಸೀನಾ ಕಾಲದಲ್ಲಿ ಒಂದಷ್ಟು ಆರ್ಥಿಕ ಅಪರಾಧಗಳು, ವಂಚನೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ದಾಖಲಾದವು. ಬಾಂಗ್ಲಾದಲ್ಲೇ ಇದ್ರೆ ಅರೆಸ್ಟ್ ಆಗ್ತೀನಿ ಅಂತ ಇವನು ಫ್ರಾನ್ಸ್ಗೆ ಓಡ್ ಹೋದ. ಈಗ ಅಲ್ಲೇ ನೆಲೆ ನಿಂತಿದ್ದಾನೆ. ಸೋಷಿಯಲ್ ಮೀಡಿಯಾದ ಮೂಲಕ ಬಾಂಗ್ಲಾದಲ್ಲಿ ದಂಗೆಗಳಿಗೆ ಪೆಟ್ರೋಲ್ ಸುರಿದವರ ಪೈಕಿ ಇವನು ಅತ್ಯಂತ ಪ್ರಮುಖ ವ್ಯಕ್ತಿ. ಮಾಲ್ಡೀವ್ಸಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನ್ ಶುರುವಾಗಿ ಅಲ್ಲಿ ಭಾರತದ ವಿರುದ್ಧ ಮಾತಾಡ್ತಾ ಮುಯ್ಜು ಆರಿಸಿ ಬಂದಿದ್ದು ಮತ್ತು ಮುಯ್ಜುಗೆ ಭಾರತದ ವಿರುದ್ಧ ಅನ್ನೋ ಕಾರಣಕ್ಕೆ ಚೈನಾದ ಬೆಂಬಲ ಸಿಕ್ಕಿದ್ದು, ಇದೆಲ್ಲವನ್ನು ನೋಡಿದ ನಂತರ ಈ ಪಿನಾಕಿ ಬಾಂಗ್ಲಾದಲ್ಲಿ ಹಸೀನಾ ವಿರುದ್ಧ ಅದೇ ಇಂಡಿಯಾ ಔಟ್ ಕ್ಯಾಂಪೇನನ್ನು ಶುರು ಮಾಡ್ದ. ಗೆಳೆಯರೆ, ನಮ್ಮ ದೇಶದೊಳಗೆ ಹೊರ ದೇಶದವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಹೇಳೋ ಮೂಲಕ ಯಾವ ದೇಶದಲ್ಲಿ ಬೇಕಿದ್ರೂ ಅಲ್ಲಿನ ಜನರ ಸೆಂಟಿಮೆಂಟ್ಗಳನ್ನು ಕೆಣಕೋದಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಬಾಂಗ್ಲಾದಂಥ ಮುಸ್ಲಿಮರೇ ಹೆಚ್ಚಿರುವ ದೇಶದಲ್ಲಿ ಭಾರತದ ವಿರುದ್ಧ ಒಂದು ಅಭಿಪ್ರಾಯ ಮೂಡಿಸೋದು ಕಷ್ಟ ಅಲ್ಲ. ಹೀಗಾಗಿ ಪಿನಾಕಿ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನನ್ನು ಶುರು ಮಾಡ್ದ. ಅದು ಜನರನ್ನು ಸ್ವಲ್ಪ ಮಟ್ಟಿಗೆ ಬೀದಿಗಿಳಿಯೋ ಹಾಗೆ ಮಾಡ್ತಾಯಿದ್ರು. ಹಸೀನಾ ಆ ಕೂಗನ್ನು ದಮನ ಮಾಡೋದರಲ್ಲಿ ಯಶಸ್ವಿ ಆದರು.
ನಿಮಗೆ ಭಾರತ ಬೇಡ ಅನ್ನೋದಾದರೆ, ಭಾರತ ಔಟ್ ಅಂತ ನೀವು ಕೂಗೋದೇ ಆದರೆ ಮೊದಲು ನಿಮ್ಮ ಹೆಂಡತೀರು ಸೀರೆಗಳನ್ನು ಬೆಚ್ಚಿಸಿ ಸುಟ್ಟು ಹಾಕಿಬಿಡಿ. ಯಾಕೆಂದರೆ ಅವ್ರು ಇವತ್ತು ಹುಟ್ಟಿರೋ ಎಲ್ಲ ಸೀರೆಗಳು ಬರ್ತಾ ಇರೋದು ಭಾರತದಿಂದ ಅಂತ ಹೇಳಿಬಿಟ್ರು ಹಸೀನಾ. ಅಲ್ಲಿಗೆ ಮರ್ದಾನಿಗೆ ಅನ್ನೋದು ಸ್ವಲ್ಪ ತಣ್ಣಗಾಯಿತು. ಆದರೆ ಅದರ ಬೆನ್ನಲ್ಲೇ ರಿಸರ್ವೇಷನ್ ಹೆಸರಲ್ಲಿ ವಿದ್ಯಾರ್ಥಿಗಳ ದಂಗೆ ಶುರು ಆಯ್ತಲ್ಲ, ಅದನ್ನು ಹಸೀನಾ ವಿರೋಧಿಗಳು ಬಳಸ್ಕೊಂಡ್ರು. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಹಸೀನಾಗೆ ಸಾಧ್ಯ ಆಗಲಿಲ್ಲ. ಆ ಇಂಡಿಯಾ ಔಟ್ ಕ್ಯಾಂಪೇನ್ನ ಹಿಂದಿದ್ದವನು ಇದೇ ಪಿನಾಕಿ. ಈಗ ಅವನು ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥನ ವಿರುದ್ಧ ಬಿದ್ದಿದ್ದಾನೆ. ಮೊನ್ನೆ ಸೇನೆಯಲ್ಲೇ ಬಂಡಾಯ ಎಬ್ಬಿಸೋ ಪ್ರಯತ್ನಗಳು ವಿಫಲವಾದ ನಂತರ ವಕಾರ್ ಉಸ್ ಜಮಾನ್ ಅನ್ನೋ ಸೇನಾ ಮುಖ್ಯಸ್ಥ ಭಾರತದ ಗುಲಾಮ, ಭಾರತದ ಕೈಗೊಂಬೆ. ಹೀಗಾಗಿ ಆತನ ವಿರುದ್ಧ ನೀವು ದಂಗೆ ಏಳಬೇಕು. ಬಾಂಗ್ಲಾ ಸೇನೆಗೆ ಭಾರತದ ಗುಲಾಮ ಮುಖ್ಯಸ್ಥನಾಗೋದು ಅಂದ್ರೆ ಏನು? ಏಳಿ ಎದ್ದೇಳಿ, ಸೇನಾ ಮುಖ್ಯಸ್ಥನ ವಿರುದ್ಧ ದಂಗೇಳಿ ಅನ್ನೋ ಥರದ ಪೋಸ್ಟುಗಳನ್ನು ಫ್ರಾನ್ಸಲ್ಲಿ ಕೂತ್ಕೊಂಡ ಈ ಪಿನಾಕಿ ಹಾಕೋದಿಕ್ಕೆ ಶುರು ಮಾಡಿದ್ದಾನೆ. ಅದರ ಪ್ರಭಾವ ಕೂಡ ಬಾಂಗ್ಲಾದಲ್ಲಿ ಶುರುವಾಗಿರೋದು ಕಾಣ್ತಾ ಇದೆ. ಗೆಳೆಯರೆ, ಇಲ್ಲಿ ಈ ಪಿನಾಕಿ ಒಬ್ಬನೇ ಅಲ್ಲ, ಜಮಾತೆ ಇಸ್ಲಾಮಿ, ISI, ಬಾಂಗ್ಲಾದ ವಿದ್ಯಾರ್ಥಿಗಳ ಹೆಸರಿನ ದಂಗೆಕೋರರು ಇವರೆಲ್ಲ ಕೂಡ ವಕಾರ್ ವಿರುದ್ಧ ಇದ್ದಾರೆ. ವಕಾರ್ ಹಸೀನಾ ಅವರ ಹತ್ತಿರದ ಸಂಬಂಧಿ. ಹಸೀನಾ ಕ್ಷೇಮವಾಗಿ ಭಾರತ ತಲುಪೋದಕ್ಕೆ ಸೇಫ್ ಪ್ಯಾಸೇಜ್ ಅನ್ನು ಒದಗಿಸಿಕೊಟ್ಟಿದ್ದು ಇದೇ ವಕಾರ್ ಉಸ್ ಜಮಾನ್. ಇನ್ನು ಬಾಂಗ್ಲಾದೇಶದ ಅಧ್ಯಕ್ಷರ ವಿರುದ್ಧ ಇದೇ ದಂಗೆಕೋರರು ಬೀದಿಗಿಳಿದಾಗ ಅದನ್ನು ತಡೆದದ್ದು ಕೂಡ ವಕಾರ್ ಉಸ್ ಜಮಾನೆ. ಹಾಗೆ ಯೂನಸ್ ಹಾಗೂ ವಕಾರ್ ನಡುವೆ ಸಂಬಂಧಗಳು ತುಂಬ ಚೆನ್ನಾಗೇನಿಲ್ಲ. ಭಾರತದ ಜೊತೆ ಬಾಂಗ್ಲಾ ಉತ್ತಮ ಸಂಬಂಧಗಳನ್ನು ಇಟ್ಕೋಬೇಕು ಅಂತ ವಕಾರ್ ಈ ಹಿಂದೆ ಹೇಳಿದ್ದಾರೆ. ಬೇಗ ಚುನಾವಣೆಗಳನ್ನು ಮಾಡಿ ಅಂತ ಆತ ಪದೇ ಪದೇ ಹೇಳ್ತಾ ಇರ್ತಾರೆ. ಹಾಗೆ ಈ ಯೂನಸ್ ಬಾಂಗ್ಲಾದ ಮುಖ್ಯಸ್ಥನಾಗೋದಕ್ಕೆ ಕೂಡ ವಕಾರ್ ವಿರೋಧವನ್ನು ವ್ಯಕ್ತಪಡಿಸಿದರು ಅಂತ ಹೇಳಲಾಗುತ್ತೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋವೊಂದನ್ನು ಕೂಡ ಇತ್ತೀಚೆಗೆ ವಕಾರ್ ವಿರೋಧಿಗಳು ಬಿಡುಗಡೆ ಮಾಡಿದ್ದಾರೆ. ಅದು ಬಾಂಗ್ಲಾದೇಶದ ನ್ಯಾಷನಲ್ ಸಿಟಿಜನ್ ಪಾರ್ಟಿಯ ಹಸ್ನತ್ ಅಬ್ದುಲ್ಲಾ ಮಾತಾಡಿರೋ 28 ಸೆಕೆಂಡುಗಳ ವಿಡಿಯೋ. ಆ ವಿಡಿಯೋದಲ್ಲಿ ಹಸೀನಾ ಪದಚ್ಯುತಿಯ ನಂತರ ಯೂನಸ್ ಬಾಂಗ್ಲಾದ ನಾಯಕತ್ವವನ್ನು ವಹಿಸಿಕೊಳ್ಳೋದು ಸೇನಾ ಮುಖ್ಯಸ್ಥ ವಕಾರ್ ಉಸ್ ಜಮಾನ್ಗೆ ಇಷ್ಟ ಇರಲಿಲ್ಲ. ವಿದ್ಯಾರ್ಥಿ ನಾಯಕರ ಜೊತೆಗಿನ ಮಾತುಕತೆಗಳ ಸಂದರ್ಭದಲ್ಲಿ ಆತ ಈ ಪ್ರಸ್ತಾವನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯೂನಸ್ಸೇ ಯಾಕೆ ಬೇಕು? ಆತನಿಗೆ ನೋಬೆಲ್ ಬಂದಿರಬಹುದು, ಆದರೆ ಶಿಕ್ಷೆಗೊಳಗಾದ ಅಪರಾಧಿಯೊಬ್ಬರನ್ನು ದೇಶದ ಮುಖ್ಯಸ್ಥನನ್ನಾಗಿ ನೇಮಕ ಮಾಡೋದು ಎಷ್ಟು ಸರಿ ಇರುತ್ತೆ ಅಂತ ಈ ಸೇನಾ ಮುಖ್ಯಸ್ಥ ಕೇಳಿದರು. ನಮ್ಮ ತೀವ್ರ ಒತ್ತಡಗಳ ನಂತರ ನಾನು ಭಾರವಾದ ಹೃದಯದಿಂದ ಈ ಆಯ್ಕೆಗೆ ಒಪ್ಪಿಗೆ ಸೂಚಿಸ್ತಾ ಇದ್ದೀನಿ ಅಂತ ಹೇಳಿದರು ಅನ್ನೋ ಮಾತುಗಳನ್ನು ಹಸ್ನತ್ ಆ ವಿಡಿಯೋದಲ್ಲಿ ಹೇಳಿದ್ದಾನೆ. ಹಾಗೆ ಅವಾಮಿ ಜೊತೆ ನಮಗೆ ರಾಜಿ ಮಾಡಿಸೋದಕ್ಕೆ ಸೇನಾ ಮುಖ್ಯಸ್ಥರು ಪ್ರಯತ್ನ ಪಟ್ಟಿದ್ರು. ಸೇನಾ ಮುಖ್ಯಸ್ಥರ ಈ ಪ್ರಯತ್ನಗಳ ಹಿಂದೆ ಭಾರತ ಇತ್ತು ಅನ್ನೋ ಆರೋಪಗಳನ್ನು ಮತ್ತೊಂದು ವಿಡಿಯೋದಲ್ಲಿ ಅವನು ಮಾಡಿದ್ದಾನೆ. ಈ ವಿಡಿಯೋನ ಈಗ ಬಿಡುಗಡೆಗೊಳಿಸ್ತಾ ಇರೋದಿದೆಯಲ್ಲ, ಅದು ಕೂಡ ಸೇನಾ ಮುಖ್ಯಸ್ಥ ವಕಾರ್ ಉಸ್ ಜಮಾನ್ ವಿರುದ್ಧದ ಷಡ್ಯಂತ್ರದ ಒಂದು ಭಾಗ. ಒಂದು ಕಡೆ ಇದನ್ನೆಲ್ಲ ಮಾಡ್ತಾ ಮತ್ತೊಂದು ಕಡೆ ಶುಕ್ರವಾರದ ನಮಾಜಿನ ನಂತರ ಒಂದು ದೊಡ್ಡ ಜನರ ಗುಂಪನ್ನು ಆಯುಧಗಳ ಸಮೇತ ಢಾಕಾದ ಕಂಟೋನ್ಮೆಂಟಿಗೆ ನುಗ್ಗಿಸುವ ಸಂಚೊಂದು ಅಲ್ಲಿ ರೂಪುಗೊಳ್ತು. ಕಂಟೋನ್ಮೆಂಟಿಗೆ ನುಗ್ಗಿ ಬಿಡೋಣ ಅಂದರೆ ಜನ ಬರೋದಿಲ್ಲ. ಹೀಗಾಗಿ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡ್ತಾ ಇದೆಯಲ್ಲ, ಅದರ ವಿರುದ್ಧದ ಪ್ರತಿಭಟನೆಗೆ ಈ ಷಡ್ಯಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಹಾಗೆ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗ್ತಾ ಇಲ್ಲ, ಭಾರತವನ್ನು ಕೂಡ ಖಂಡಿಸೋಣ ಅಂತ ಹೇಳಿದ್ದಾರೆ. ಹೀಗೆ ಪ್ರತಿಭಟನೆ ಮಾಡ್ತಾ ಮಾಡ್ತಾ ಇಸ್ರೇಲ್ ಮತ್ತು ಭಾರತದ ವಿರುದ್ಧ ಘೋಷಣೆಯನ್ನು ಕೂಗಿಸ್ತಾ ಒಂದಿಷ್ಟು ಕಲ್ಲು ಹೊಡಿಸ್ತಾ ಈ ಮ್ಯಾಡ್ ಮಾಬ್ ಅನ್ನು ಹಾಗೆ ಕಂಟೋನ್ಮೆಂಟ್ಗೆ ನುಗ್ಗಿಸಬೇಕು ಅನ್ನೋದು ಪ್ಲಾನ್. ಗೆಳೆಯರೆ, ಸಾಮಾನ್ಯವಾಗಿ ಗಲಭೆಗಳ ಸಂದರ್ಭದಲ್ಲಿ ಜನರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಅವರು ಒಂದ್ಸರಿ ಕಲ್ಲೆಸೆಯೋದಕ್ಕೆ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅಲ್ಲೊಂದು ಸಮೂಹ ಸನ್ನಿ ಶುರು ಆಗುತ್ತೆ. ಆಮೇಲೆ ಮುಂದುಗಡೆ ಇರೋ ಕುರಿಗಳು ಎಲ್ಲಿ ಹೋಗುತ್ತವೋ ಈ ಹಿಂದಿರೋವು ಕೂಡ ಅವನ್ನೇ ಫಾಲೋ ಮಾಡ್ಕೊಳ್ತಾ ಕಲ್ಲು ಎಸೀತಾ ಹೊರಟು ಬಿಡುತ್ತವೆ. ಅದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದಾಗ್ಲಿ ಮುಂದೆ ಏನಾಗುತ್ತೆ ಅನ್ನೋದರ ಅರಿವಾಗ್ಲಿ ಖಂಡಿತ ಇರೋದಿಲ್ಲ. ಹೀಗಾಗಿ ಮ್ಯಾಡ್ ಮಾಬ್ ಅನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಅದನ್ನೇ ಬಾಂಗ್ಲಾದ ಷಡ್ಯಂತ್ರಿಗಳು ಸೇನಾಧಿಕಾರಿಯ ವಿರುದ್ಧ ಜನರನ್ನ ದಂಗೆಬ್ಬಿಸೋ ಪ್ರಯತ್ನದ ಭಾಗವಾಗಿ ಬಳಸ್ಕೊಳ್ಳೋದಿಕ್ಕೆ ನೋಡಿದ್ರು. ಇಲ್ಲಿ ಬಾಂಗ್ಲಾದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದ ಜವಾಬ್ದಾರಿಯನ್ನ ಯೂನಸ್ ಆಡಳಿತ ಸೇನೆಗೆ ವಹಿಸಿಕೊಟ್ಟಿದೆ. ಸೊ ಸೇನಾ ಮುಖ್ಯಸ್ಥನ ಮೇಲೆ ಕಂಟೋನ್ಮೆಂಟ್ ಮೇಲೆ ಜನ ದಾಳಿ ಮಾಡಿ ದಿಗ್ಬಂಧನವನ್ನು ವಿಧಿಸಿದರೆ ಅವ್ರ ಮೇಲೆ ಸೇನೆ ಗುಂಡು ಹಾರಿಸುತ್ತೆ. ಅದರಲ್ಲೊಂದಷ್ಟು ಜನ ಸಾವಿಗೀಡಾಗ್ತಾರೆ. ಅದನ್ನೇ ಮುಂದಿಟ್ಟುಕೊಂಡು ಸೇನಾ ಮುಖ್ಯಸ್ಥನ ರಾಜೀನಾಮೆಗೆ ಒತ್ತಾಯ ಮಾಡಬಹುದು. ಗಲಭೆಗಳು ಹೆಚ್ಚಾದರೆ ಹಸೀನಾ ಸಮಯದಲ್ಲಿ ಆಯ್ತಲ್ಲ ಹಾಗೇ ಆಗುತ್ತೆ. ಸೇನಾ ಮುಖ್ಯಸ್ಥ ಓಡಿ ಹೋಗಬೇಕು ಅಥವಾ ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದರೂ ಆಗುತ್ತೆ. ಏನೇ ಆದರೂ ಬಾಂಗ್ಲಾದೇಶದ ಸೇನೆಯ ಮೂಲಕ ಯೂನಸ್ಗೆ ಇರೋ ತೊಂದರೆಗಳು ತಪ್ಪುತ್ತವೆ. ಇದು ಬಂಡುಕೋರರು ಹಾಕ್ಕೊಂಡಿದ್ದು ಪ್ಲಾನ್ ಆಗಿತ್ತು. ಆದರೆ
ವಕಾರ್ ಈ ಬಾರಿ ಸ್ವಲ್ಪ ಬೇಗ ಎಚ್ಚೆತ್ತುಕೊಂಡ್ರು. ಶುಕ್ರವಾರಕ್ಕೂ ಮೊದಲೇ ಢಾಕಾದಲ್ಲಿ ಸೇನೆಯ ನಿಯೋಜನೆ ಹೆಚ್ಚಾಗ್ತಾ ಹೋಯಿತು. ಅಲ್ಲಿನ ಇಸ್ಲಾಮಿಕ್ ದಂಗೆಕೋರರ ಸಂಘಟನೆಗಳು ಬೈತುಲ್ ಮುಕರ್ರಮ್ ಮಸೀದಿ ಮುಂದೆ ಜಮಾವಣೆಗೊಂಡು ಅಲ್ಲಿಂದ ಕಂಟೋನ್ಮೆಂಟ್ ಕಡೆಗೆ ಹೆಜ್ಜೆ ಹಾಕೋ ಪ್ಲಾನ್ ಮಾಡಿದ್ವು. ಆ ಮಸೀದಿಯನ್ನು ಸೇನೆ ಮೊದಲೇ ಸುತ್ತುವರಿತು. ಅಲ್ಲಿ ತಪಾಸಣೆಗಳಾದವು. ಮಸೀದಿಯ ಒಳಗೆ ಮತ್ತು ಮಸೀದಿಗೆ ಬರೋರೆಲ್ಲರನ್ನ ತಪಾಸಣೆ ಮಾಡಿ ಒಳಗೆ ಬಿಡೋದಕ್ಕೆ ಸೇನೆ ಮುಂದಾಯಿತು. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಜನರನ್ನು ಬಂಧಿಸಲಾಯಿತು. ಢಾಕಾದ ಸಂಪರ್ಕ ರಸ್ತೆಗಳಲ್ಲಿ ಚೆಕ್ ಪಾಯಿಂಟ್ಗಳನ್ನು ಮಾಡಿ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡೋದಕ್ಕೆ ಸೈನಿಕರು ಶುರು ಮಾಡಿದರು. ಹೀಗಾಗಿ ಕಂಟೋನ್ಮೆಂಟ್ ಮೇಲೆ ನಡೀಬೇಕಿದ್ದ ದಾಳಿ ವಿಫಲ ಆಯಿತು. ಈಗ ವಕಾರ್ ಉಜ್ ಜಮಾನ್ ಢಾಕಾಗೆ ಹೆಚ್ಚಿನ ಸೇನೆಯನ್ನು ಕರೆಸ್ಕೊಂಡಿದ್ದಾರೆ. ಟ್ಯಾಂಕುಗಳು, ಆರ್ಮರ್ಡ್ ವೆಹಿಕಲ್ಸ್ ಢಾಕಾದ ಕಡೆ ಸಾಗಿ ಬರ್ತಾ ಇರೋ ಫೋಟೋಗಳು ಕೂಡ ಬಾಂಗ್ಲಾದೇಶದಿಂದ ಬರ್ತಾ ಇವೆ. ಢಾಕಾದ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಹಾಗೆ ಬಾಂಗ್ಲಾ ಸೇನೆಯ 46 ಬ್ರಿಗೇಡ್ಗಳಿಗೆ ಕೂಡ ಪ್ರತಿ ಬ್ರಿಗೇಡ್ನಿಂದ 100 ಮಂದಿಯನ್ನು ಢಾಕಾಗೆ ನಿಯೋಜನೆ ಮಾಡೋದಕ್ಕೆ ವಕಾರ್ ಆದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಒಂದೇ ಬ್ರಿಗೇಡನ್ನು ಕರೆಸ್ಕೊಳ್ತಾ ಇಲ್ಲ. ಆ ಬ್ರಿಗೇಡು ದಂಗೆಕೋರರ ಜೊತೆ ಶಾಮೀಲಾದರೆ ಅಥವಾ ಬ್ರಿಗೇಡ್ ಮುಖ್ಯಸ್ಥಾನೇ ವಿದ್ರೋಹ ಮಾಡಿಬಿಟ್ರೆ, ಹೀಗಾಗಿ 46 ಬ್ರಿಗೇಡ್ಗಳಿಂದಲೂ ತಲಾ 100 ಜನರನ್ನು ಕರೆಸ್ಕೊಳ್ತಾ ಇದ್ದಾರೆ ವಕಾರ್. ಇನ್ನು ಹಾಗೆ ಬಂದ ಸೈನಿಕರಿರ್ತಾರಲ್ಲ, ಅವರು ಈ ಸೇನಾ ಮುಖ್ಯಸ್ಥನ ಅತ್ಯಂತ ನಂಬಿಕಸ್ಥ ಸೇನಾಧಿಕಾರಿಗಳ ಆದೇಶದ ಅನ್ವಯ ಕೆಲಸ ಮಾಡಬೇಕಿರುತ್ತೆ. ಇನ್ನು ಬಾಂಗ್ಲಾದ ಅಷ್ಟು ಡಿವಿಷನಲ್ ಕಮಾಂಡರ್ಗಳ ಜೊತೆ ಕೂಡ ವಕಾರ್ ಮೀಟಿಂಗನ್ನು ಮಾಡಿದ್ದಾರೆ. ಬಾಂಗ್ಲಾದೇಶದಾದ್ಯಂತ ಕಟ್ಟುನಿಟ್ಟಿನ ಭದ್ರತೆ ಕೈಗೊಳ್ಳೋದಕ್ಕೆ ಅವರಿಗೆ ಆದೇಶವನ್ನು ಕೊಡಲಾಗಿದೆ. ಹಾಗೆ ಢಾಕಾ ಈಗ ಸಂಪೂರ್ಣವಾಗಿ ಸೇನೆಯ ಹಿಡಿತದಲ್ಲಿದೆ. ಇನ್ನಷ್ಟು ಸೇನಾ ಪಡೆಗಳು ಕೂಡ ಅಲ್ಲಿಗೆ ಬರ್ತಾ ಇವೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ಪ್ರತಿನಿಧಿ ಸಭಾ ಒಂದು ರೆಸಲ್ಯೂಷನ್ ಅನ್ನು ಅಂಗೀಕರಿಸಿದೆ. ಈ ಪ್ರತಿನಿಧಿ ಸಭಾದಲ್ಲಿ ಸಂಘದ ಎಲ್ಲ ವಿಭಾಗಗಳು ಅಂದರೆ ಪರಿವಾರ ಅಂತ ಕರೀತಾರಲ್ಲ, ಅದರ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಮೊನ್ನೆ ನಡೆದ ಅಖಿಲ ಭಾರತ ಪ್ರತಿನಿಧಿ ಸಭಾ ಬಾಂಗ್ಲಾದೇಶದ ವಿಷಯದಲ್ಲೊಂದು ನಿರ್ಣಯವನ್ನು ಕೈಗೊಂಡಿದೆ. ಬಾಂಗ್ಲಾದೇಶದಲ್ಲಿ ನಡೆದ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಮತ್ತು ಹತ್ಯೆಗಳ ಹಿಂದೆ ಪಾಕಿಸ್ತಾನದ ISI ಹಾಗೂ ಡೀಪ್ ಸ್ಟೇಟ್ನ ಕೈವಾಡ ಇದೆ ಅಂತ ಹೇಳಿರೋ RSS ಅಲ್ಲಿ ಅಲ್ಪಸಂಖ್ಯಾತರು ಅಂದರೆ ಹಿಂದೂ, ಕ್ರೈಸ್ತ, ಬೌದ್ಧ ಹೀಗೆ ಬಾಂಗ್ಲಾದೇಶದಲ್ಲಿ ಮುಸ್ಲಿಮರಲ್ಲದವರು ಯಾರಿದ್ದಾರೆ ಅವರ ಮೇಲಿನ ದಾಳಿಗಳನ್ನು ತಡೆಯೋದಕ್ಕೆ, ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಮಧ್ಯಪ್ರವೇಶದ ಅಗತ್ಯ ಇದೆ ಅಂತ ಹೇಳಿದೆ. ಇಲ್ಲ, ಅವರು ಹೇಳ್ತಾ ಇರೋದು ಭಾರತ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಲಿ ಮತ್ತು ಅಂತಾರಾಷ್ಟ್ರೀಯ ಸಮುದಾಯವನ್ನು ಕೂಡ ಇದರಲ್ಲಿ ತೊಡಗಿಸಿಕೊಳ್ಳಲಿ ಅಂತ. ಗೆಳೆಯರೆ, RSS ಈ ಹಿಂದೆ ಕೂಡ ಬಾಂಗ್ಲಾದ ಅಲ್ಪಸಂಖ್ಯಾತರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿತ್ತು. ಈಗ ಅದನ್ನು ಇನ್ನಷ್ಟು ಗಟ್ಟಿ ದನಿಯಲ್ಲಿ ಹೇಳ್ತಾ ಇದೆ. ಅಲ್ಲಿ RSSನ ಅಂಗಸಂಸ್ಥೆಗಳು ಕೂಡ ಅಲ್ಪಸಂಖ್ಯಾತರ ರಕ್ಷಣೆಗೆ ಕೆಲಸ ಮಾಡ್ತಾ ಇವೆ. ವಿಶ್ವ ಹಿಂದೂ ಪರಿಷತ್ ಬಾಂಗ್ಲಾದ ಸಂತರ ಜೊತೆ ತನ್ನನ್ನು ಜೋಡಿಸ್ಕೊಂಡಿದೆ. ಇನ್ನು ಈಗ RSS ಬಹಿರಂಗವಾಗಿ ಮಾತಾಡ್ತಾ ಇರೋದು ಬಾಂಗ್ಲಾದಲ್ಲಿ ಇಷ್ಟರಲ್ಲೇ ಬೇರೆ ಏನು ಆಗುತ್ತಾ ಅನ್ನೋ ಅನುಮಾನಕ್ಕೆ ಕೂಡ ಕಾರಣವಾಗ್ತಾ ಇದೆ. ಇದರ ನಡುವೆ ಬಿಮ್ಸ್ಟೆಕ್ ಸಭೆಯಲ್ಲಿ ಭಾಗವಹಿಸಲಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ದ್ವಿಪಕ್ಷೀಯ ಮಾತುಕತೆಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಯೂನಸ್ ಮತ್ತೆ ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದಾನೆ. ಈ ಹಿಂದೆ ಕೂಡ ಭೇಟಿಗೆ ಅವಕಾಶವನ್ನು ಬಾಂಗ್ಲಾ ಕೇಳಿತ್ತು, ಆದರೆ ಭಾರತ ನಿರ್ದಾಕ್ಷಿಣ್ಯವಾಗಿ ನೋ ಅಂತ ಹೇಳಿತ್ತು. ಇನ್ನು ಈ ಬಾರಿ ಆ ಬೇಡಿಕೆಯನ್ನು ನಾವು ಪರಿಶೀಲನೆಯಲ್ಲಿಟ್ಟಿದ್ದೀವಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಆ ಭೇಟಿಗೆ ಭಾರತ ಒಪ್ಪಿಗೆಯೂ ಕೊಟ್ಟಿಲ್ಲ, ಅದನ್ನು ನಿರಾಕರಿಸಿಯೂ ಇಲ್ಲ. ಇನ್ನು ಇದೆಲ್ಲದರ ನಡುವೆ ಮಾರ್ಚ್ 26ನೇ ತಾರೀಕು ಯೂನಸ್ ಚೈನಾಗೆ ಭೇಟಿ ಕೊಡಬೇಕಿತ್ತು. ಆ ಭೇಟಿಯ ಬಗ್ಗೆ ಕೂಡ ಈಗ ಸಂಶಯಗಳು ಶುರುವಾಗಿವೆ. ಬಾಂಗ್ಲಾದಿಂದ ಹೋದರೆ ಮತ್ತೆ ವಾಪಸ್ಸು ಬರೋದಕ್ಕಾಗತ್ತಾ ಅನ್ನೋ ಅನುಮಾನ ಯೂನಸ್ನನ್ನ ಕಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಾಗಂತ ಹೋಗದೇ ಇದ್ರೂ ಕೂಡ ಆತ ಸೇಫ್ ಅಂತೇನು ಅನ್ನಿಸ್ತಾ ಇಲ್ಲ. ಏನಾಗುತ್ತೆ ಬಾಂಗ್ಲಾದಲ್ಲಿ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಮತ್ತೆ ಕುದೀತಿರೋ ಬಾಂಗ್ಲಾದೇಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.